ಟರ್ನರ್ ಮಾಡಿರುವಂತದ್ದು ನಾನು ತೋರಿಸಿದ್ನಲ್ಲ ಅದೇ ತರ ಮಲ್ಟಿ ಟರ್ನರ್ ಅಲ್ಲಿ ಇದು ನೋ ಸ್ಟ್ರಾಪ್ ಅಂತ ಹೇಳ್ತೀವಿ ನಾವು. ನೋ ಸ್ಟ್ರಾಪ್ ಅಂತ ಅಂದ್ರೆ ಇದು ಇಲ್ಲಿಗೆ ಕೆಳಗಡೆ ಒಂದು 2 ಸತಿ ಇಲ್ಲ 3 ಸತಿ ಸುತ್ತಕೊಂಡು ಪೂರ್ತಿ ಇಟ್ಕೊಂಡು ಈಗ ಕೆಳಗಡೆ ಮಾತ್ರ ಈ ಬೆರಳಿಗೆ ಮಾತ್ರ ವೇಟ್ ಬೀಳುತ್ತೆ, ಈ ಬೆರಳಿಗೆ ಮಾತ್ರ ವೇಟ್ ಬೀಳುತ್ತೆ. ಇದು ಲೋವರ್ ಎಂಡ್. ಇದನ್ನ ಸ್ವಲ್ಪ ಇನ್ನ ಸುತ್ತಕೊಂಡು ಹತ್ರ ಹೋಗಿ ಇಟ್ಕೊಂಡ್ರೆ ಇದು ಈ ಬೆರಳಿಗೆ ವೇಟ್ ಬೀಳಲ್ಲ. ಆಮೇಲೆ ನಿಮ್ಗೆ ಮೇಯ್ನು ಸ್ಟ್ರೆಂಥಿಂಗ್ ಇವಾಗ ಗೊತ್ತಾಗುತ್ತೆ ನಿಮ್ಮಲ್ಲಿ ತಾಕತ್ ಏನೈತೆ ಅಂತ, ಆಯ್ತಾ. ಇದನ್ನೇ ಅಪ್ಪರ್ ಬೆರಳು ಬೇಕು ಅಂದ್ರೆ ಸೇಮ್ ಇದು ಉಲ್ಟಾ ಸಿಟ್ಕೊಳ್ಳಿ, ಸೇಮ್ ಇದು ಆಂಟಿ ಕ್ಲಾಕ್ ವೈಸ್ ಸುತ್ಕೊಂತಾನದು, ಕೆಳಗಡೆ ಅಲ್ಲ ಮೇಲ್ಗಡೆ. ಈಗ ಇದು ಈ 2 ಬೆರಳಿಗೆ ವೇಟ್ ಬೀಳುತ್ತೆ, ಈಗ ಈ 2 ಬೆರಳಿಗೆ ವೇಟ್ ಬೀಳುತ್ತೆ ಸೇಮ್. ಬಟ್ ಆದಷ್ಟು ವೇಟ್ ನ ಸ್ಟಡಿಯಾಗಿ ಇಟ್ಕೋಬೇಕು. ಇವಾಗ ಮೇನ್ ವೇಟ್ ಬೀಳದೆ ಈ 2 ಬೆರಳಿನ ಮೇಲೆ, ಇದ್ರ ಮೇಲೆ ಬೀಳಲ್ಲ. ಇದು ಮಲ್ಟಿ ಸ್ಟ್ರಾಪ್ ಪ್ಲಸ್. ಈಗ ಇದನ್ನೇ ನಾನು ಪೂರ್ತಿ ಹುಕ್ ತಗೊಂತೀನಿ ಅಂದ್ರೆ ನೋಡಿ ಇಲ್ಲಿದೆ, ಇದು ಇಲ್ಲಿಗೆ ಹಾಕೊಂಡೆ, ಇಲ್ಲಿಂದ ತಗೊಬೇಕು, ಇಲ್ಲಿ ಎಕ್ಸ್ ಬರುತ್ತೆ, ಇದನ್ನ ಹಿಂಗ್ ತಗೊಂಡು ನೋಡಿ, ಇಲ್ಲಿಂದ ಹಿಂಗ್ ತಗೊಂಡು ಹಿಂಗ್ ತಗೊಂಡು ಇಲ್ಲಿ ಎಕ್ಸ್ ನೋಡಿ, ಇದು ಎಕ್ಸ್ ಈ ಜಾಗದಲ್ಲಿ ಸೇಮ್, ಈ ಜಾಗದಲ್ಲಿ ಕೆಳಗಡೆ ಬರುತ್ತೆ, ಇದು ಹುಕ್ ಆಗುತ್ತೆ, ಇದು ಹುಕ್ ಆಗುತ್ತೆ ಸೇಮ್. ಅದೇನೆ ಕೈ ಇಲ್ಲಿ ಬರುತ್ತೆ ಸೇಮ್ ಅದೇ. ಈಗ ಕೆಳಗಡೆ ಬೆರಳು ಬರುತ್ತೆ, ಇದನ್ನ ಸ್ವಲ್ಪ ಮೇಲ್ಗಡೆ ಮಾಡ್ಕೋಬೇಕು ಕೈನ, ಇಲ್ಲ ಅಂದ್ರೆ ನಿಮ್ಗೆ ಕಂಫರ್ಟ್ ಆಗಲ್ಲ. ಈಗ ಜಾಸ್ತಿ ವೇಟ್ ಬೀಳೋದು ಇಲ್ಲಿ, ಈ ಕಡೆ ತೋರಿಸು, ಇಲ್ಲಿ ಬೀಳುತ್ತೆ ವೇಟ್ ಈ ಜಾಗಕ್ಕೆ, ಇದು ಮೇನ್ ಆಯ್ತಾ. ಇದನ್ನ ತಿರ್ಗಾ ಇದನ್ನ ಲೂಸ್ ಮಾಡ್ಕೊಂಡು ಇದನ್ನೇ ಒಳಗಡೆಗೆ ಹಾಕೊಂಡ್ರೆ ಈಗ ಒಳಗಡೆಗೆ ಹಾಕೊಂಡ್ರೆ ಅದೇ ಇದನ್ನೇ ಒಳಗಡೆಗೆ ಹಾಕೊಂಡಾಗ ಸೇಮ್ ಅದು. ಬಟ್ ಥಂಬ್ ಪೂರ್ತಿ ಮೇಲ್ಗಡೆ ಇರುತ್ತೆ, ಈ ಕಡೆಗೆ ಹಾಕೊಂಡ್ರೆ ಬಿಡು. ಈಗ ಪೂರ್ತಿ ನಿಮ್ಗೆ ಪೂರ್ತಿ ಇಲ್ಲಿ ಬೀಳುತ್ತೆ ಇದು ಆಯ್ತಾ. ಇದು ಇದರಲ್ಲಿ ಇನ್ನ ಬೇರೆ ಮೆಥಡ್ಸ್ ಐತೆ, ಅದನ್ನ ತೋರಿಸ್ತೀನಿ. ಇವಾಗ ಮಾಡ್ತಾ ಇರೋಂಥದ್ದು ನಾವು ವಿತೌಟ್ ನೋ ಸ್ಟ್ರಾಪ್. ಕೆಳಗಡೆ ಬೆರಳು ಮಾತ್ರ, ಎರಡೇ ಬೆರಳು ಹತ್ರ ಇಟ್ಕೊಬೇಕು. ಈಗ ನಾನು ಏನು ಇದನ್ನ ಹಿಂದ್ಗಡೆ ಎಕ್ಸ್ ಅಂತ ಹೇಳಿದ್ನೋ ಅದು ಇದ್ರಲ್ಲಿ ಮಾಡ್ಬೇಕಾಗಿಲ್ಲ, ಸ್ಟ್ರಾಪ್ ಹ್ಯಾಂಡಲ್ ಅಂತಾನೆ ಬರುತ್ತೆ, ಅದರಲ್ಲೇ ಯೂಸ್ ಮಾಡ್ಬೋದು. ಸ್ಟ್ರಾಪ್ ಹ್ಯಾಂಡಲ್ ನಿಮ್ಗೆ ನಾಳೆ ತೋರಿಸ್ಕೊಡ್ತೀನಿ. ಇದು ನೋ ಸ್ಟ್ರಾಪ್ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಫುಲ್ ಗ್ರಿಪ್. ಇದು ಬೆರಳಿಗೆ ಕೆಳಗಡೆ ಮಾತ್ರ ನೋಡಿ, ಇಲ್ಲಿ ಕೆಳಗಡೆ ಮಾತ್ರ ವೇಟ್ ಆಗುತ್ತೆ. ಈಗ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಹೊಡಿತಾ ಹೋಗ್ತೀವಿ ಕಂಟಿನ್ಯೂಸ್ ಆಗಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಲಿಬೇಕಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ, ಪ್ರತಿ ದಿನ ಏನೇನ್ ಮಾಡ್ತೀನಿ ಅದನ್ನು ಹೇಳ್ತೀನಿ. ಎಸ್, ಇದು ಒಂದೊಂದ್ ಕಡೆಗೆ ಒಂದೊಂದು ಆಂಗಲ್ ಬರುತ್ತೆ, ಯಾಕಂದ್ರೆ ಮುಂದ್ಗಡೆ ಇರೋ ಆಪೋನೆಂಟ್ಸ್ ಒಂದೇ ತರ ಆಂಗಲ್ ಇರಲ್ಲ. ಇವಾಗ ಇವನ್ ಮಾಡ್ತಾ ಇರೋದು ಅಪ್ಪರ್ ಆಂಗಲ್, ಅಪ್ಪರ್ ಟಾಪ್ ಇದು ಆಯ್ತಾ, ಟಾಪ್ ಹುಕ್ ಇದು. ಇದನ್ನೇ ಸೇಮ್ ಈಗ ಮಿಡ್ಲ್ ಹುಕ್ಕು ಉಳ್ಳಿಗಿರೋರ್ ಜೊತೆ ಹಾ ನೋಡಿ, ಮಿಡ್ಲ್ ಹುಕ್ ಅಲ್ಲಿ ಅದೇ ಮೇನ್ ಇಲ್ಲಿ ಬೇಕಾಗಿರೋದು. ಇದನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಇದೇನಾದ್ರು ಈ ಕಡೆಗೆ ಹೋಯ್ತು ಅಂದ್ರೆ ನಿಮ್ ಕಂಟ್ರೋಲ್ ಹೋಯ್ತು ಅಂತ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇದನ್ನ ಹುಕ್ ಮಾಡ್ಕೊಂಡು ನೀವು ಕಪ್ ಮಾಡ್ಕೊಬೇಕು. ಅದಕ್ಕೆ ಇದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಇದು ಮಾಡ್ಕೊಳ್ಳೋದು ಈ 2 ಬೆರಳಿಗೆ. ಹಿಂಗ್ ಬರ್ಬಾರ್ದು, ಇಲ್ಲಿಗೆ ಹಿಂದ್ಗಡಿ ಇದು 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 ಶೋಲ್ಡರ್ ಹತ್ರ. ಹಾ ಇದು 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 ಎಸ್.